ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇದು ನಿಮ್ಮ KGB Wolf 144. ಸೊ ಇವತ್ತಿನ ವಿಡಿಯೋದಲ್ಲಿ ಏನಂತಂದ್ರೆ ನಮ್ಮ ಸರ್ಕೋಟ್ ಅಂತ ವರ್ಕ್ಶಾಪ್ ಆಕ್ಟಿವಿಟಿನ ಮಾಡೋಕ್ಕೆ ನಾನು ಮತ್ತೆ ದೀಕ್ಷಿತ್, ರಾಜೇಂದ್ರ ಎಲ್ಲ ಹೋಗಿದ್ವಿ. ಸುಮಾರು ಅಂಗಡಿಗಳು ಹುಡುಕಿದ್ವಿ. ಲಾಸ್ಟ್ ಅಲ್ಲಿ ಒಂದು ಫುಟ್ವೇರ್ ಅಂಗಡಿ ಸಿಕ್ತು. ಅವ್ರನ್ನ ಸ್ವಲ್ಪ ಕನ್ವಿನ್ಸ್ ಮಾಡಿ ಈ ತರ ಇಂಟರ್ವ್ಯೂ ತೆಗಿತೀವಿ ಅಂತಂದಾಗ ಅವರು ಓಕೆ ಅಂತಂದ್ರು. ಬನ್ನಿ ಅವ್ರ ಪ್ರಾಫಿಟ್ ಎಷ್ಟು, ಇನ್ ಎಕ್ಸ್ಪೆನ್ಸಸ್ ಎಷ್ಟು ಅಂತ ಎಲ್ಲ ಕೇಳಿ ತಿಳ್ಕೊಳ್ಳೋಣ. ಕಾಲೇಜಿಗೆ ಬಂದಿದ್ದೀವಿ. ನಾವು ಬಿಸ್ನೆಸ್ ಪರ್ಪಸ್ ಆಗಿ ಯಾವ ರೀತಿ ನಡೆಯುತ್ತೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಬರ್ತಿದ್ದೀವಿ. ನಿಮಗೆ ಅಂಗಡಿ ಎಷ್ಟರಲ್ಲಿ ಸ್ಥಾಪನೆ ಆಯ್ತು ಅಂತ ಹೇಳಿ? 15 ವರ್ಷ. 2014 ಸರ್, ಹೆಂಗ್ ಬರುತ್ತೆ ಲಾಭ? ನಾವು ಒಂದು 100ಕ್ಕೆ 20 ಕೆಲಸ ಮಾಡ್ತೀವಿ. ಸರ್, ಎಲ್ಲಿಂದ ತರ್ತೀರ? ಮೈಸೂರು. ಮೈಸೂರಂಗಡಿ. ವರ್ಷದ ಪ್ರಾಫಿಟ್ ಅಂತಾನು ತಗೊಳ್ಳೋದು? ನಾವು ಹಂಗ್ ತಗೋಲ್ಲ, ತಿಂಗಳ ಲೆಕ್ಕ ತಗೋತೀವಿ. ಸರ್, ತಿಂಗಳಿಗೆ ಎಷ್ಟು ಟರ್ನ್ ಮಾಡೋದು? ತಿಂಗಳಿಗೆ ಹಿಂಗೆ ಮಾಡಿದ್ರೆ ನಮಗೆ 30. ಸರ್, ಬಂಡವಾಳ ಎಷ್ಟಾಗ್ತದೆ? ಬೇರೆ ಇದೆಯಲ್ಲ, ಇನ್ನೊಂದು ಅಂಗಡಿ ಇದೆ ಅಲ್ಲಿ. ಇದು ಈಗ ಡಿಸ್ಟ್ರಿಬ್ಯೂಟರ್ ಇರ್ತಾರಲ್ಲ, ಅವ್ರು ಹಂಗೆ ಫಸ್ಟ್ ಕೊಡ್ತಾರ, ಆಮೇಲೆ ನೀವು ದುಡ್ಡು ಕೊಡೋದ? ನೀವು ಬಂಡವಾಳ ಹಾಕ್ತಾರ? ಅಷ್ಟು ನಾವು ಬಂಡವಾಳ ಹಾಕ್ಬೇಕು. ನೀವೇ ಫಸ್ಟ್ ನಾವು ಬಂಡವಾಳ ಹಾಕ್ಬೇಕು. ಅವರು ನಮಗೆ ಅದು ಗ್ಯಾರಂಟಿ ಆದ್ಮೇಲೆ ನಮಗೆ ಅದೇ ಮೊದ್ಲೇ ಸಾಲ ಕೊಡಲ್ಲ ಅಣ್ಣ, ಸ್ಟಾರ್ಟಿಂಗ್ ಕೊಡೋಣ. ಸ್ಟಾರ್ಟಿಂಗ್ ಕೊಡಲ್ಲ. ನಾವು ಕರೆಕ್ಟಾಗಿ ಮಾಡಿ ಒಂದು 2-3 ವರ್ಷ ಮಾಡಿದ್ಮೇಲೆ ಅವ್ರು ಕನ್ಫರ್ಮ್ ಆಗುತ್ತೆ, ಓ ಇವ್ರು ಒಳ್ಳೆ ವ್ಯಾಪಾರಸ್ಥರು ಅಂತ. ಹಾಗೆ ಲೋನ್ ಕೊಡ್ತಾರೆ, ಅವರೇ ವೀಕ್ಲಿ ಹಸಿ ಕೊಡ್ತಾರೆ ಅಷ್ಟೇ. ಅದೇ ನೀವು ಒಂದ್ಸತಿಗೆ ಪೇಮೆಂಟ್ ಮಾಡೋದು ಮುಗೀತು. 10,000 ರೂಪಾಯಿ ಸತ್ತೀವಿ. 10,000 ತಂದಾಗ ಅದನ್ನ ನೆಕ್ಸ್ಟ್ ವೀಕ್ 10,000 ಕ್ಲೇಮ್ ಆಗುತ್ತೆ. ಒಂದು 10,000 20,000 ಐಟಮ್ ಆಗ್ತಾರೆ. ವೀಕ್ಲಿ ಹಸಿ ಪೇಮೆಂಟ್ ಕೊಡ್ತಾರೆ. ಅಣ್ಣ, ಇನ್ನೊಂದು ಅಂಗಡಿ ಓಪನ್ ಮಾಡಿದ್ರಲ್ಲ, ಅದ್ ಜಾಸ್ತಿ ಬಿಸ್ನೆಸ್ ಓಡಿಸಿ ಇಲ್ಲಿ ನೋಡುತ್ತೆ ಇಲ್ಲೇ ಜಾಸ್ತಿ ಸ್ಟಾರ್ಟಿಂಗ್ ಅಂತ. ಇದು ಚೆನ್ನಾಗಿ ಈ ಸದ್ಯಕ್ಕೆ ಏನು ಕೆಲಸ ಎಲ್ಲ ಮಾಡ್ತಾ ಇದ್ದೇವೆ ಸರ್. ಈ ಕೋಟೆ ಬಿಟ್ಟು ಎಲ್ಲ ಮಾಡಿದಿಲ್ಲ ಇಲ್ಲ ಕೋಟೆಲ್ಲ ಇರೋದು? ನಾ ಇಲ್ಲೇ ವಾಸಸ್ಥಾನ ಇಲ್ಲೇ ಉಟ್ಕೊಂಡಿದ್ದಲ್ಲ ಇದ್ದೇನೆ. ಅಣ್ಣ, ನಿಮ್ ಮಿಸ್ಸಸ್ ಹೆಸರು? ನಿಮ್ಮ ಹೆಸರು? ನನ್ನ ಹೆಸರು ರಾಮದಾಸ್ ಅಂತ. ನಮ್ಮ ಹೆಸರು ರಾಧಾ. ನಿಮ್ ಮಕ್ಕಳು ಬಿಸ್ನೆಸ್ ಮಾಡ್ತೇವೆ? ಇಲ್ಲ, ಇಬ್ಬರು ಮಕ್ಕಳು, ಒಬ್ಬರು ಮದುವೆ ಮಾಡಿ ಕಳ್ಸಿದೀವಿ. ಇನ್ನೊಬ್ಬ ಮಗ ಅವನಿಗೆ ಅಮೆಜಾನ್ ಕಂಪ್ನಿ ಕೆಲಸ ಮಾಡ್ತಾನೆ. ತಿಂಗಳಿಗೆ ಒಂದು 20-25 ಸಾವಿರ ಉಳಿತದೆ. ಇಲ್ಲ, ಎಷ್ಟು ಇನ್ಕಮ್? ಟೋಟಲ್ ಎಷ್ಟು ಇನ್ಕಮ್? 30-32 ಒಳಗೆ. ಎಕ್ಸ್ಪೆನ್ಸಸ್ ಎಷ್ಟಾಗಿದೆ? ಬಾಡಿಗೆ 60,000 ಹೋಗುತ್ತೆ. 60,000 ಮತ್ತು ಬಾಡಿಗೆ KB 60,000 ಹೋಗುತ್ತೆ. ಬಾಕಿ 25,000 ನಮ್ಮ ಖರ್ಚು ಉಳಿಯುತ್ತೆ. ನೀವು ಏನಾರು ಬೇರೆ ಬ್ರಾಂಚ್ ಗಳನ್ನ ಏನಾರು ಮಡಗಿದ್ದೀರಾ? ಕೋಟೆಲ್ ಮಾತ್ರ? ಮೈಸೂರಲ್ಲೆಲ್ಲ ಇಲ್ಲ ಕೋಟೆ ಮಾತ್ರ. ಲೇಬರ್ಸ್ ಏನಾದ್ರು ನೀವೇ ಮಾಡೋದೇನ? ಲೇಬರ್ಸ್ ಲೇಬರ್ ಇಲ್ಲ, ಯಾಕಂದ್ರೆ ಅವ್ರಿಗೆ 10,000 ಸಂಬಳ ಕೊಡ್ಬೇಕು. ಜನಕ್ಕೆ 5 ರೂಪಾಯಿ ಕಮ್ಮಿ ಕೊಟ್ರೆ ಆಗೋಗುತ್ತಲ್ಲ. ನೀವು ಮತ್ತೆ ನಿಮ್ ವೈಫ್ ಇಬ್ರು ಮಾಡ್ತೀವಿ. ಒಟ್ಟಿನಲ್ಲಿ ಟೋಟಲಿ 2 ಬ್ರಾಂಚ್. ಹೌದು. ಮುಖಾಂತರ ಏನಾದ್ರು ಬಿಸ್ನೆಸ್ ಮಾಡ್ತಿದ್ದೀರಾ? ಇಲ್ಲ, ಟ್ರೈ ಮಾಡ್ಬೋದು ಈ ತರ ಸ್ವಲ್ಪ. ಇವಾಗ ಡಿಜಿಟಲ್ ನಮ್ಗೆ ಕರೆಕ್ಟ್ ಆಗಿ ಸೈಜು ಡಿಸೈನ್ಸ್ ಕೊಡಲ್ಲ. ಹೌದಾ? ಮತ್ತೆ ಇಲ್ಲಿಂದ ತರ್ಸೋದೆಲ್ಲ ನೀವು ನಮ್ಗೆ ಮೈಸೂರು ಬರುತ್ತೆ. ಅದೇ ಗಾಡಿ ಕೆಲಸ ನಾವು ಹೋಗ್ತೀವಿ, ಕೆಲಸ ಫೋನ್ ಮಾಡಿ ಕಳಿಸ್ತೇವೆ, ಕಳಿಸ್ಕೊಡ್ತಾರೆ. ನೀವು ತೊಂದ್ರೆ ಇಲ್ಲ? ಏನಾದ್ರು ಲಾಸ್ ಆಗಿರೋದು ಯಾವ್ದಾರು ಇಯರ್ ಅಲ್ಲಿ? ಇಲ್ಲ, ನಮ್ಮ ಬಿಸ್ನೆಸ್ ಲಾಸ್ ಆಗಲ್ಲ. ನಡೀತಾ ಹೋಯ್ತು. ಪ್ರಾಫಿಟ್ ಅಂದ್ರೆ ಜಾಸ್ತಿ ಬಂದಿರೋದು ಯಾವ ಟೈಮ್? ಇಲ್ಲ, ನಾವೆಲ್ಲ 120 ಮಾತ್ರ ತಗೋತೀವಿ. ಇಲ್ಲ, ಯಾವ ಟೈಮ್ಗೆ? ಇವಾಗ ಯುಗಾದಿ ಅಂತ ಅದನ್ನ ಸೀಸನ್ ಅಲ್ಲ, ಹಬ್ಬ ಇನ್ನೊಂದು 2-3 ದಿನ ಅಂದಾಗ ಪ್ರತಿ ಹಬ್ಬದಲ್ಲೂ ಸ್ವಲ್ಪ ನಡೀತದೆ. ಒಂದು 2 ದಿನ 3 ದಿನ ಪ್ರತಿ ಹಬ್ಬದಲ್ಲೂ ರಂಜಾನ್ ಆಗಿರ್ಬೋದು, ಈದ್ ಮಿಲಾದು, ಮತ್ತೆ ಈ ಯಾವ್ದಾದ್ರು ಕ್ರಿಸ್ಮಸ್ ಆಗಲಿ, ಯುಗಾದಿ ಹಬ್ಬ ಆಗಲಿ, ಒಂದ್ 2 ದಿನ ಮುಂಚಿನ ಸ್ವಲ್ಪ ನಡೀತದೆ ಅಷ್ಟೇ. ಇವಾಗ ನಾವು ಫ್ರೆಂಡ್ಸ್ ಎಲ್ಲ ಮಾಡ್ತಿದ್ದೀವಿ. ನೀವು ಸಜೆಷನ್ ಏನ್ ಕೊಡ್ತೀರಿ? ಇವಾಗ ನಾವೇ ಅಂಗಡಿ ಕೊಡ್ತೀವಿ ಅಂತಂದ್ರೆ ಕೇಳ್ತೀರಾ? ಇನ್ನಂದ್ರೆ ಲಾಸ್ ಆಗುತ್ತೆ ಅಂತ? ಏನು? ಇಲ್ಲ, ಮಾಡಿ ಮಾಡಿ ಏನ್ ತೊಂದ್ರೆ ಇಲ್ಲ. ಏನ್ ಇದು ಕೇವಲ ಕೆಲಸ ಏನಲ್ಲ ಅಂತ. ಏನಾದ್ರು ಆನ್ಲೈನ್ ಬರ್ಬೇಕಾದ್ರೆ 7 ಕೊಟ್ರೆ 7 ಆಯ್ತಿದ್ರು 6 ಕೊಡಿ ಅಂತಾರೆ. ಆಮೇಲೆ 7 ದೊಡ್ಡದಾದಾಗ ನಾವು 6 ತಗೊಳ್ಳಿ ಅಂತಂದಾಗ ನಾವು 7 ಬೇಕು ಅಂತಾರೆ. ಅವ್ರು ತಗೊಂಡೋಗಿ ಮೆಟ್ಕೊಂಡು ಅಷ್ಟು ದೂರ ಹೋಗ್ಬಿಟ್ಟು ನಂಗೆ 6 ಕೊಡಿ ಅಂತಾರೆ. ಎಲ್ಲ
ಸೊ ಫೈನಲ್ ಆಗಿ ನೋಡಿದ್ರಲ್ಲ ಫ್ರೆಂಡ್ಸ್, ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ. ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು ಆ್ಯಂಡ್ 30,000 to 32,000 ಇನ್ಕಮ್ ಬರುತ್ತೆ. ಒಂದು 6,500 ಎಕ್ಸ್ಪೆನ್ಸ್ ಹೋಗಿ 20,000 to 25,000 ಪ್ಯೂರ್ ಪ್ರಾಫಿಟ್ ತಗೋಬಹುದು. ಆಲ್ಮೋಸ್ಟ್ 99% ಈ ಬಿಸ್ನೆಸ್ ಲಾಸೇ ಆಗಲ್ಲ. ಸೊ ಇಂಥ ವರ್ಕ್ಶಾಪ್ ಆಕ್ಟಿವಿಟಿ ಕೊಟ್ಟಿದ್ದಕ್ಕೆ ತುಂಬಾ ಅಂದ್ರೆ ತುಂಬಾ ವಿಷಯಗಳು ತಿಳ್ಕೊಂಡ್ವಿ. ಇದಕ್ಕೆಲ್ಲ ಕಾರಣ ಗುರುದತ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ಕಡೆಯಿಂದ ಮತ್ತೆ ನಮ್ಮ ಟೀಮ್ ಕಡೆಯಿಂದ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟ ರಾಮದಾಸ್ ಸರ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ವಿಡಿಯೋ ನೋಡಿದ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು. ಬಾಯ್.